ಬಾಗಲಕೋಟೆ ಯತ್ನಾಳ್ ಅಭಿಮಾನಿಗಳಿಂದ ಆಕ್ರೋಶದ ಪೋಸ್ಟ್ ಅನ್ನ ಮಾಡಲಾಗಿದೆ. ರಾಷ್ಟ್ರೀಯ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿಯನ್ನ ಉಗುಳ್ತಾ ಇದ್ದಾರೆ ಯತ್ನಾಳ್ ಫ್ಯಾನ್ಸ್. ಹಿಂದುತ್ವ ಪರ ನಿಂತಿದ್ದ ಅನಂತಕುಮಾರ್, ಪ್ರತಾಪ್ ಸಿಂಹ, ಕೆಎಸ್ ಈಶ್ವರಪ್ಪನವರನ್ನ ಪಕ್ಷದಿಂದ ದೂರ ಮಾಡಿದ್ದೀರಿ. ಬಿಜೆಪಿಯಲ್ಲಿ ಒಳ ಒಪ್ಪಂದದ ನಾಯಕರಿದ್ದಾರೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಕೇಂದ್ರ ಬಿಜೆಪಿ ನಾಯಕರು ಹೇಗೆ ಪಕ್ಷ ಕಟ್ತಾರೋ ನೋಡೋಣ. ಬಾಗಲಕೋಟೆ ಜಿಲ್ಲೆ ಮುಧೋಳ ಅಭಿಮಾನಿಗಳಿಂದ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಮಾಡಲಾಗಿರುವಂತದ್ದು. ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಗೊತ್ತಿರುವಂತಹ ವಿಚಾರವೇ, ಇದೇನು ಹೊಸದೇನಲ್ಲ. ಈ ರೀತಿಯಾದಂತಹ ಎದುರಾಕೊಳ್ಳುವಂತಹ ಕೆಲಸಗಳು ಹೈಕಮಾಂಡ್ ನಾಯಕರು ಮಾಡ್ತಾನೆ ಬಂದಿದ್ದಾರೆ. ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅನ್ನೋದು. ಯಾಕೆಂತಂದ್ರೆ ಇಲ್ಲಿ ಯಾವಾಗ ಯತ್ನಾಳ್ ನಾಲಿಗೆ ಹರಿಬಿಡೋದಕ್ಕೆ ಶುರು ಮಾಡಿದ್ರು, ಹೈಕಮಾಂಡ್ ಈ ಹಿಂದೆನೆ ಎಚ್ಚೆತ್ತುಕೊಂಡು ಕ್ರಮವನ್ನ ಜರುಗಿಸಬೇಕಾಗಿತ್ತು. ಬಟ್ ಆದರೆ ತಡವಾದ್ರೂ ಸರಿಯೇ, ನಾವು ಈ ಕ್ರಮವನ್ನ ಜರುಗಿಸೋದು ಸರಿ ಈ ಕ್ಷಣದಲ್ಲಿ ಅನ್ನುವಂತಹ ನಿರ್ಧಾರವನ್ನ ಕೈಗೊಂಡು ಮುಂದೆ ಹಾಗೂ ಹೋಗುಗಳ ಬಗ್ಗೆ ನಿರ್ಧಾರವನ್ನ ಮಾಡಿಯೇ ಈ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂತದ್ದು ಹೈಕಮಾಂಡ್ ನಾಯಕರು. ಅಫ್ಕೋರ್ಸ್ ಅವರ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸೋದು ಕ್ವೈಟ್ ಕಾಮನ್ ಆಗಿದೆ. ಒಪ್ಪಂದದ ನಾಯಕರಿದ್ದಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಅವರ ಅಭಿಮಾನಿಗಳು ಆಡ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಪೋಸ್ಟ್ ಯಾವ ರೀತಿಯಾಗಿ ಮಾಡಿದ್ದಾರೆ ಯತ್ನಾಳ್ರ ಅಭಿಮಾನಿಗಳು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಅಭಿಮಾನಿಗಳು ಪೋಸ್ಟ್ ಮಾಡಿರುವಂತಹ ಪೋಸ್ಟರ್ಗಳು ಯಾರೆಲ್ಲ ಹಿಂದುತ್ವವಾದಿಗಳು ಹೇಳಿಕೆ ಕೊಡುವಂತಹ ಕೆಲಸಗಳನ್ನ ಮಾಡ್ತಾರೋ ಅವರನ್ನ ತುಳಿಯುವಂತಹ ಕೆಲಸಗಳು ಹೈಕಮಾಂಡ್ ಮಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಕೇಳ ಸಿಗ್ತಾ ಇದೆ. ಇದೀಗ ಕೇಂದ್ರ ಬಿಜೆಪಿ ನಾಯಕರು ಹೇಗ್ ಪಕ್ಷ ಕಟ್ತಾರೆ, ಇವರನ್ನ ನೋಡಿಯೇ ಪಕ್ಷ ಕಟ್ಟಿದ್ರ ಹಾಗಾದ್ರೆ ಹೈಕಮಾಂಡ್ ನಾಯಕರು ಅನ್ನುವಂತಹ ಪ್ರಶ್ನೆಗಳು. ಇಲ್ಲ, ಅದು ಸಾಧ್ಯನೇ ಇಲ್ಲ. ಪಕ್ಷ ಕಟ್ಟುವುದು ಯಾವ ರೀತಿಯಾಗಿ ಅನ್ನೋದು ಹೈಕಮಾಂಡ್ಗೆ ಚೆನ್ನಾಗಿ ಅರ್ತಿದೆ. ಇವರನ್ನ ನೋಡಿ ಪಕ್ಷ ಕಟ್ಟುವಂತಹ ಅನಿವಾರ್ಯತೆ ಹೈಕಮಾಂಡ್ಗೆ ಇಲ್ಲ ಅಂತ ಕಾಣಿಸುತ್ತೆ. ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ ಅಂದ್ರೂ ಕೂಡ ನಾಲಿಗೆ ಯಾಕೆ ಹರಿಬಿಡ್ಬೇಕಾಗಿತ್ತು ಹಾಗಾದ್ರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ಕ್ರಮ ಏನ್ ತೆಗೆದುಕೊಳ್ಳುತ್ತೆ ಯತ್ನಾಳ್ ಬಣ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗಾಗಲೇ ಡೆಲ್ಲಿಯಲ್ಲಿ ಇದ್ರು ಯತ್ನಾಳ್ ಅವರು, ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಡೆವಲಪ್ಮೆಂಟ್ ಆಗಿದೆ. ಸೊ ಅವ್ರು ವಾಪಸ್ ಡೆಲ್ಲಿಯಿಂದ ಬರುವಂತಹ ಸಂದರ್ಭದಲ್ಲೂ ಕೂಡ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪಕ್ಷದಲ್ಲಿ ನಿಯತ್ತಿನ ಸಿಪಾಯಿಯಂತೆ ಇದ್ದವರಿಗೆ ಬೆಲೆ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು. ಸೊ ಹಾಗಾಗಿ ಏನಾಗತ್ತೆ, ಯಾವ ರೀತಿಯಾದಂತಹ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ ಯತ್ನಾಳ್ ಬಣ, ಜಸ್ಟ್ ಕಾದ್ ನೋಡ್ಬೇಕು. ಇನ್ನು ಗ್ಯಾರಂಟಿ ಸ್ಕ್ರೀನ್ ನಲ್ಲಿ ರಮ್ಯ ನಾವು ನೋಡ್ತಾ ಇದ್ವಿ, ಒಂದು ಕಡೆ ಈಶ್ವರಪ್ಪ, ಮತ್ತೊಂದು ಕಡೆ ಅನಂತಕುಮಾರ್ ಹೆಗಡೆ, ಮಗದೊಂದು ಕಡೆ ಟಿಕೆಟ್ ಸಿಗದಲ್ಲೇ ಇರುವಂತಹ ಪ್ರತಾಪ್ ಸಿಂಹ ಅವರು. ಇಷ್ಟೂ ಜನ ಒಗ್ಗಟ್ಟಾಗ್ತಾರಾ ಅನ್ನುವಂಥದ್ದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ತಾರ ಅಂತ ಆ ಭಾಗದ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಇರಬಹುದು, ರಾಜಕೀಯದಲ್ಲಿ ಹೀಗಾಗತ್ತೆ ಹೀಗಾಗಲ್ಲ ಅಂತ ಯಾರು ಕೂಡ ಭವಿಷ್ಯ ನುಡಿಯೋಕ್ಕಾಗಲ್ಲ. ಎಂತೆಂಥವ್ರು ಒಗ್ಗಟ್ಟಾಗಿ ಈಗ ಈ 4 ಜನ ಪ್ರಬಲ ಲೀಡರ್ಸ್ಗಳ ಅಂದರೆ ಹೌದು ಹಿಂದುತ್ವವನ್ನ ಪ್ರತಿಪಾದಿಸುವಂತಹ ಲೀಡರ್ಸ್ಗಳಾಗಿ ಗುರುತಿಸ್ಕೊಂಡವರು. ಅನಂತ್ ಕುಮಾರ್ ಹೆಗಡೆ ಟಿಕೆಟ್ ಸಿಗ್ಲಿಲ್ಲ, ಪ್ರತಾಪ್ ಸಿಂಹ ಟಿಕೆಟ್ ಸಿಗ್ಲಿಲ್ಲ, ಮಗದೊಂದು ಕಡೆ ಈಶ್ವರಪ್ಪ ಟಿಕೆಟ್ ಸಿಗ್ಲಿಲ್ಲ. ಇದರ ನಡುವೆ ಯತ್ನಾಳ್ ಅವರ ಮುಂದಿನ ನಡೆ ಏನಾಗತ್ತೆ, ಏನಿರ್ಬೋದು ಅನ್ನುವಂಥದ್ದು ಕುತೂಹಲ ಮೂಡ್ತಾ ಇದೆ.